ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಸೊ ಹಾಗಾದರೆ 9ನೇ ಕಂತಿನ ಹಣದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ಆ ಒಂದು ಬದಲಾವಣೆಯನ್ನು ಕೇಳಿ ನೀವು ತುಂಬಾ ಖುಷಿ ಪಡ್ತೀರಾ. ಸೊ ಡೆಫಿನೆಟ್ ಆಗಿ ಖುಷಿ ಪಡ್ತೀರಾ. ಸೊ ಏನೇನು ಚೇಂಜಸ್ ಆಗಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ 8ನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ಸೊ ವೇಟ್ ಮಾಡಿ, 2-3 ದಿವಸಗಳ ಕಾಲದಲ್ಲಿ ಬಂದೇ ಬರುತ್ತೆ. ಸೊ ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬರೋದಾದರೆ, ಈಗ ಮಧ್ಯೆ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಡೈರೆಕ್ಟಾಗಿ ಈಗ ಪಾಯಿಂಟ್ಗೆ ನೋಡಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ಹಣವನ್ನು 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ. ಸೊ ಈಗಾಗಲೇ 7ನೇ ಕಂತಿನ ಹಣಕ್ಕೂ ಕೂಡ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀರಾ. 8ನೇ ಕಂತಿನ ಹಣ ಕೂಡ ಒಬ್ಬೊಬ್ಬರಿಗೆ ಬಂದಿಲ್ಲ. ಸೊ ಟೋಟಲ್ ಆಗಿ ಈಗ 9ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ. ಸೊ 9ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋರು ಇದ್ದಾರೆ ಗೌರ್ಮೆಂಟ್ನವರು. ಸೊ ಆ ಒಂದು 9ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರೆ ನೀವೇನಾದರೂ ಸೊ ತುಂಬಾ ನಿಮಗೆ ಒಳ್ಳೆಯ ಶುಭಸುದ್ದಿ ಅಂತ ಹೇಳ್ಬೋದು. ಸೊ ಏನು ಮಾಹಿತಿ ಅಂತ ನೀವು ಕೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಏನಂದರೆ, 7ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ. ಸೊ 2-3 ದಿನಗಳ ಕಾಲದಲ್ಲಿ ನಿಮಗೆ ಅಮೌಂಟು ಕ್ಲಿಯರ್ ಆಗುತ್ತೆ. ಅಂದರೆ ಏನು, 7ನೇ ಕಂತಿನ ಹಣ ಅಷ್ಟೇ ಬರಲ್ಲ, 8ನೇ ಕಂತಿನ ಹಣ ಸೇರಿಸಿ 4,000 ಅಮೌಂಟ್ ಬರುತ್ತೆ. ಒಂದು ವಾರ ವೇಟ್ ಮಾಡಿ. ಈ ಒಂದು ವಾರದಲ್ಲಿ ಏನಿದೆಯಲ್ಲ, ನೆಕ್ಸ್ಟ್ ಈ ವಾರದಲ್ಲಿ ನಿಮ್ಮ ಖಾತೆಗೆ ಹಣ, ನಿಮ್ಮ ಒಂದು 4,000 ಅಮೌಂಟ್ ಜಮಾ ಆಗುತ್ತೆ. 9ನೇ ಕಂತಿನ ಹಣ ನೆಕ್ಸ್ಟು ರಿಲೀಸ್ ಮಾಡೋರಿದ್ದಾರೆ. ಸೊ ಅಲ್ಲಿ ಏನು ಚೇಂಜಸ್ ಆಗಿದೆ ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, 1ನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಬಂದಿಲ್ಲಪ್ಪ. ಯಾರಿಗೆ, ಬಹಳಷ್ಟು ಜನರಿಗೆ 1ನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಬಂದಿಲ್ಲ. ಸೊ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಭಾಳಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದೀನಿ. ಸೊ ನೀವೇನು ಮಾಡಬೇಕು, ನಿಮ್ಮ ಅಕೌಂಟಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಹೀಗಾಗಿ 1ನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಬಂದಿರಲ್ಲ. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಏನಾಗಿದೆ ಏನಿಲ್ಲ, ಒಂದು ಸಾರಿ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಮತ್ತೆ ಬರೀ ಒಂದು ಅಮೌಂಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಈಗ 9ನೇ ಕಂತಿನ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಚೇಂಜಸ್ ಏನಂದರೆ, ಈಗಾಗಲೇ 9ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಈಗಾಗಲೇ ಭಾಳಷ್ಟು ಕಮೆಂಟಲ್ಲಿ ಜನರು ಹೇಳ್ತಾ ಇದ್ದಾರೆ 9ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ಈಗಾಗಲೇ ಹೋದ ತಿಂಗಳು ನೋಡಬೇಕು ನೀವು, 8ನೇ ಕಂತಿನ ಹಣ ಹೋದ ತಿಂಗಳೇ ಆದಷ್ಟು ರಿಲೀಸ್ ಆಗಿತ್ತು. ಮತ್ತು ಈ ತಿಂಗಳಿನಲ್ಲಿ 8ನೇ ಕಂತಿನ ಹಣ ಎಲ್ಲರಿಗೆ ಮುಟ್ಟಿದೆ. ಇನ್ನೇನು ಸ್ವಲ್ಪ ಜನರಿದ್ದಾರೆ, ಆ 8ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಈ ಕಡೆಗೆ 9ನೇ ಕಂತಿನ ಹಣ ಈಗ ರಿಲೀಸ್ ಕೂಡ ಮಾಡಿದ್ದಾರೆ. ಈಗ ರಿಲೀಸ್ ಆದಮೇಲೆ ನೆಕ್ಸ್ಟು ಮುಂದಿನ ಮಂತಿನಲ್ಲಿ ಕೂಡ ಅಮೌಂಟ್ ಬಿಡುಗಡೆ ಆಗ್ತಾನೆ ಇರುತ್ತೆ. ಯಾಕಂದರೆ ಎಲೆಕ್ಷನ್ ಆದಮೇಲೆ ಹಾಕಬೇಕಂತ ಇದ್ದರು, ಆದರೆ ಎಲೆಕ್ಷನ್ಗಿಂತ ಮುಂಚೆನೇ 9ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಅಮೌಂಟು, ನಿಮ್ಮ ಖಾತೆಯ ಒಂದು ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಜಮಾ ಆಗಿದೆಯೋ ಇಲ್ವೋ ಅಂತ. ಈಗ 9ನೇ ಕಂತಿನ ಹಣ ಆಯಿತು ವೀಕ್ಷಕರೇ. ಇನ್ನು ನೆಕ್ಸ್ಟು ಏನು ಬರ್ತದಲ್ಲ, ಒಂದು ನಿಮಗೆ ನಿನ್ನೆ ಒಂದು ಅಪ್ಡೇಟ್ ಮಾಡಿದ್ದೆ, ಏನಾದರೂ ಕಾಂಗ್ರೆಸ್ ಬಂದರೆ ಮುಂದಿನ ಒಂದು ದಿನಗಳಲ್ಲಿ 10,500 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅಂತ. ಸೊ ಜಮಾ ಆಗತ್ತೆ ಅಂತ. ಪ್ರತಿ ತಿಂಗಳು ಅಂದರೆ ಏನು, ಟೋಟಲ್ ಆಗಿ ಒಂದು ವರ್ಷದಲ್ಲಿ 1,00,000 ರೂಪಾಯಿ ಜಮಾ ಮಾಡ್ತಾರೆ. ಟೋಟಲ್ ಆಗಿ ಈ ಕಡೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಜಮಾ ಮಾಡ್ತಾ ಹೋಗ್ತಾರೆ. ಹೀಗೆ ನಿಮಗೆ ಒಂದು ತಿಂಗಳಿಗೆ 10,500 ರೂಪಾಯಿ ಸಿಕ್ಕಂಗಾಗತ್ತೆ. ಸೊ ಅವ್ರು ಕೊಡ್ತಾರೋ ಇಲ್ಲೋ ನಿಮ್ಗೆ ಬಿಟ್ಟಿದ್ದು, ನೀವೇ ತಲೆ ಹೊಡಿಸಿ ಅವ್ರಿಗೆ ಓಟ್ ಹಾಕ್ತಾರೆ, ಬಿಡಿದ್ರೆ ನಿಮಗೆ ಬಿಟ್ಟಿದ್ದು. ಸೊ ಈ ರೀತಿ ಒಂದು ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.